ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಬ್ಬರಿಸಿದೆ, ಆರ್ಭಟಿಸಿದೆ, ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಕರಾವಳಿಯಲ್ಲಿ ಮಾರ್ಧನಿಸ್ತಾ ಇರುವಂತಹ ಮುಂಗಾರು ಹಳ್ಳ ಕೊಳ್ಳ ನದಿ ತೊರೆಗಳು ಉಕ್ಕಿ ಹರಿಯುವಂತೆ ಮಾಡಿದೆ. ಇದಷ್ಟೇ ಅಲ್ಲ, ಮನೆ ಮನೆಗೂ ನೀರು ನುಗ್ಗಿ ಹತ್ತಾರು ಅವಾಂತರಗಳನ್ನೇ ಸೃಷ್ಟಿಸಿದೆ. ಉಕ್ಕಿ ಹರಿತಿರೋ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ಪ್ರಕ್ಷುಬ್ಧಗೊಂಡಿರೋ ಕಡಲು, ತೋಟ ಹೊಲಗದ್ದೆಗಳಿಗೂ ನುಗ್ಗಿರೋ ನೀರು, ನದಿಗಳ ಭೋರ್ಗರೆತ ಅಷ್ಟೇ ಅಲ್ಲ, ಮನೆ ಮನೆಗೂ ಹೇಗೆ ನೀರು ನುಗ್ಗಿದೆ ನೋಡಿ. ಗಲ್ಲಿ ಗಲ್ಲಿಯಲ್ಲೂ ನೀರು ಹೇಗೆ ಹರಿತಿದೆ ನೋಡಿ. ಇದು ಕರಾವಳಿಯ ಮಂಗಳೂರಿನ ದೃಶ್ಯ. ಮಂಗಳೂರಿನಲ್ಲಿ ಮಳೆ ಆರ್ಭಟ, 4 ದಿನ ರೆಡ್ ಅಲರ್ಟ್. ಇಂದು ನಾಳೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ. ಅವಧಿಗೂ ಮುನ್ನವೇ ರಾಜ್ಯಕ್ಕೆ ಕಾಲಿಟ್ಟಿರೋ ಮುಂಗಾರು ಕರಾವಳಿ ಜಿಲ್ಲೆಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿತಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಮಳೆ ಹೆಚ್ಚಾಗ್ತಿದ್ದು 4 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆ ಹೆಚ್ಚಾಗ್ತಿರೋ ಕಾರಣಕ್ಕೆ ಇಂದು ನಾಳೆ ಅಂಗನವಾಡಿ, ಶಾಲೆಗಳು, ಪಿಯು ಕಾಲೇಜ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೊಲ್ಲೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ. ಅಷ್ಟಕ್ಕೂ ನಿನ್ನೆ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಮಂಗಳೂರು ಹೊರವಲಯದ ಮರವೂರು ಸಂಪೂರ್ಣ ಜಲಾವೃತಗೊಂಡಿದೆ. ಫಲ್ಗುಣಿ ನದಿ ಪಕ್ಕದಲ್ಲೇ ಇರೋ ಏರಿಯಾದಲ್ಲಿ ಮನೆ ಮುಂದೆಯೇ ನದಿಯಂತೆ ನೀರು ಹರಿಯುತ್ತಿದೆ. ಮನೆ ಮನೆಗೂ ನೀರು ಹೊಕ್ಕಿದೆ. ಮನೆಗಳು ಕುಸಿಯೋ ಆತಂಕ ಇದ್ದು ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಇದೇ ರೀತಿಯಾಗಿ ಹಲವು ಸಮಸ್ಯೆ ಸೃಷ್ಟಿಯಾಗಿದೆ. ಒಂದು ರಾಜ್ಯ ಕಾಲುವೆಗಳು ಸರಿಯಾಗಿ ಇಲ್ಲದೆ ಇರತಕ್ಕಂಥ, ಇನ್ನೊಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಮಳೆ ನೀರು ಎಲ್ಲವೂ ಕೂಡ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ. ಕೊಡಿಯಾಲ್ಬೈಲ್, ಭಗವತಿ ನಗರದಲ್ಲೂ ಜನವಸತಿ ಪ್ರದೇಶದಲ್ಲೇ ಕಾಲುವೆಯಂತೆ ನೀರು ಹರಿಯುತ್ತಿದೆ. ಭಗವತಿ ನಗರದಲ್ಲಿ ಪಿಜಿಗೆ ನೀರು ನುಗ್ಗಿದ್ದು ಇಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ, ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು. ಜೋರ್ ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಪಾಪ ಇಲ್ಲಿ ಬೇರೆಯವ್ರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಪಾಪ ಮಕ್ಳಿಗೆ ಎಕ್ಸಾಮ್ ಇತ್ತು, ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ. ಆದ್ರೂ ಎಕ್ಸಾಮ್ ಬರಿಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ನ ಕೆಳಭಾಗದಲ್ಲಿ ಹೇಗೆ ನೀರು ನಿಂತಿದೆ ನೋಡಿ. ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಕುಮಾರಧಾರಾ ನದಿ ಅಪಾಯದ ಮಟ್ಟ ಮೀರಿದ್ದು ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತರ ಪವಿತ್ರ ಸ್ನಾನಕ್ಕೆ ಬ್ರೇಕ್ ಬಿದ್ದಿದ್ದು ತಲೆಗೆ ನೀರು ಚಿಮುಕಿಸಲು ಮಾತ್ರ ಅನುಮತಿ ನೀಡಲಾಗಿದೆ. ಇದೇ ಕುಮಾರಧಾರಾ ನದಿ ನೇತ್ರಾವತಿ ಜೊತೆ ಸಂಗಮವಾಗ್ತಿದ್ದಂತೆ ನೇತ್ರಾವತಿ ಒಡಲು ಇನ್ನಷ್ಟು ವಿಸ್ತಾರವಾಗಿದೆ. ಮಂಗಳೂರು ಬಳಿ ವಿಶಾಲವಾಗಿ ಹರಿತಿದೆ. ಫಲ್ಗುಣಿ ನದಿ ಕೂಡ ರೌದ್ರಾವತಾರ ತಾಳಿದ್ದು ಮರವೂರು ಕಿಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಮತ್ತಷ್ಟು ಮಳೆಯಾದ್ರೆ ಈ ಪ್ರದೇಶವೆಲ್ಲ ಮುಳುಗಡೆಯಾಗೋ ಸಾಧ್ಯತೆ ಇದೆ. ಮೂಡುಬಿದಿರೆಯ ಪುತ್ತಿಗೆ ಗ್ರಾಮದ ಯರುಗುಂಡಿ ಫಾಲ್ಸ್ನ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವಾಡ್ತಿದ್ರು. ಈ ವೇಳೆ ಏಕಾಏಕಿ ನೀರು ನುಗ್ಗಿದ್ದು ಕೊಚ್ಕೊಂಡು ಹೋಗ್ತಿದ್ದ 5ರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಕಲ್ಲಡ್ಕ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮೇಲ್ಸೇತುವೆ ಮೇಲಿಂದ ನೀರು ಧುಮ್ಮಿಕ್ಕುತ್ತಿದ್ದು ಫ್ಲೈಓವರ್ ಫಾಲ್ಸ್ ಅಂತ ಜನ ವ್ಯಂಗ್ಯವಾಡ್ತಿದ್ದಾರೆ. ಉಡುಪಿಯ ಪಡುಕೆರೆ ಬಳಿ ಕಡಲು ಪ್ರಕ್ಷುಬ್ಧವಾಗಿದ್ದು ಆ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ನಾವಿರುವಂತದ್ದು ಈಗ ಪಡುಕೆರೆ ಬೀಚ್ ಪಕ್ಕದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇದು ಒಂದು ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂತಹ ಪ್ಲೇಸ್ ಪಡುಕೆರೆ ಬೀಚ್. ಆದ್ರೆ ಈಗ ಸಮುದ್ರ ಪ್ರಕ್ಷುಬ್ಧಗೊಂಡಿರೋದ್ರಿಂದ ಮತ್ತು ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರೋದ್ರಿಂದ ಯಾರು ಕೂಡ ಪ್ರವಾಸಿಗರು ಈಗ ಸಮುದ್ರಕ್ಕೆ ಇಳಿಯುವಂತ ದುಸ್ಸಾಹಸಕ್ಕೆ ಕೈ ಹಾಕ್ತಿಲ್ಲ ಅಂತಾನೆ ಹೇಳ್ಬೋದು. ಜೂನ್ನಲ್ಲಿ ಮಳೆ ಕಾಣ್ತಿದ್ದ ಕರಾವಳಿ ಮೇ ತಿಂಗಳಲ್ಲೇ ಮಳೆಯಿಂದ ತಲ್ಲಣಗೊಂಡಿದೆ. ಜಿಲ್ಲೆಯ ಇರೋಬರೋ ನದಿಗಳೆಲ್ಲ ಉಕ್ಕಿ ಹರಿತಿದ್ದು ಇನ್ನು 4 ದಿನ ಇದೇ ಪರಿಸ್ಥಿತಿಯ ಎಚ್ಚರಿಕೆ ನೀಡಲಾಗಿದೆ. ಮಂಗಳೂರಿನಿಂದ ಅಶೋಕ್ ಜೊತೆ ಪ್ರಜ್ವಲ್, TV9 ಉಡುಪಿ.